ಎಲ್ಲರಿಗೂ ನಮಸ್ಕಾರ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಆ್ಯಂಡ್ ಚಾನಲ್ಸ್ ಭಾಳ ಸಂತೋಷ ಶಿವಮೊಗ್ಗದಲ್ಲಿ ಸೊ ಎಲ್ಲರಿಗೂ ಇವತ್ತಲ್ವಾ ಇವತ್ತು ಕೆರಿಯರ್ನಲ್ಲಿ 47th ಇಯರ್ ಇದು. ಆ್ಯಂಡ್ 11 ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಅದರಲ್ಲಿ ತಮಿಳಿನಲ್ಲಿ 50 ಫಿಲ್ಮ್ಸ್ 0, ತೆಲುಗಿನಲ್ಲಿ 100 ಕ್ರಾಸ್ ಆಯಿತು, ಕನ್ನಡದಲ್ಲಿ 20 ಫಿಲ್ಮ್ ಮಾಡಿದ್ದೇನೆ. ಅದರ್ ಲ್ಯಾಂಗ್ವೇಜಸ್ ಎಲ್ಲ ಇದು ಮಾಡಿದ್ದೇನೆ. ಟೋಟಲ್ 800 ಪಿಕ್ಚರ್ಸ್ ಕ್ರಾಸ್ ಆಗಿದೆ. ಆ್ಯಂಡ್ ಕನ್ನಡದಲ್ಲಿ ರೀಸೆಂಟಾಗಿ ಒಂದು ಸೀರಿಯಲ್ ಸ್ನೇಹದ ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡಿದ್ದೇನೆ. ಆ್ಯಂಡ್ ಆಲ್ ಲ್ಯಾಂಗ್ವೇಜಸ್లో ವೆಬ್ ಸೀರೀಸು, ಪಿಕ್ಚರ್, ಸೀರಿಯಲ್ ಇವರ ಆಶಯದಲ್ಲಿ ಮಾತಾಡಿದ್ದೇನೆ. ವೆರಿ ಹ್ಯಾಪಿ. ಸೊ ಇದು ಬೇಸಿಕ್. ಇವತ್ತು ನಾವು ಮಾತಾಡೋ ವಿಷಯ ಮಾರ್ಷಲ್ ಆರ್ಟ್ಸ್ ಬಗ್ಗೆ. ಬಟ್ ಮೇನ್ 6th ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇಲ್ಲಿ ಶಿವಮೊಗ್ಗದಲ್ಲಿ ನಡೆಯೋದು. ಆ್ಯಂಡ್ ಮೇನ್ ಚೀಫ್ ವಿನೋದ್ ಅವರಿಗೆ ಮತ್ತು ಅವರಿಗೆ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಅಸೋಸಿಯೇಷನ್, ಈ ಕರಾಟೆ ಅಸೋಸಿಯೇಷನ್ಗೆ ನಾನು ಇಂಪಾರ್ಟೆನ್ಸ್ ಕೊಡುವ ಕಾರಣ ಒಂದು ವಿನೋದ್ ಬಗ್ಗೆ ನಾನು ಕೇಳಿದ್ದೇನೆ, ಎನ್ಕ್ವೈರಿ ಮಾಡಿದ್ದೇನೆ. ಸೊ ಅವರು ಕಂಟಿನ್ಯೂ ಆಗಿ ಮಾರ್ಷಲ್ ಆರ್ಟ್ಸ್ ಕೋಚಿಂಗಲ್ಲಿ ಅವ್ರ ಪ್ರಾಕ್ಟೀಸ್ನೆಲ್ಲ ಅವರು ಕರೆಕ್ಟ್ ಆಗಿದ್ದಾರೆ. ಇನ್ನೊಂದು ಇದಕ್ಕೆ ಮೇನ್ ಇವರು ಗ್ರ್ಯಾಂಡ್ ಮಾಸ್ಟರ್ ಬಂದಿದ್ದಾರೆ. ಸೊ ಇವತ್ತು ತುಂಬ ಸ್ಕೂಲ್ಸ್ ಇದೆ, ತುಂಬ ಕರಾಟೆ ಸ್ಕೂಲ್ಸ್ ಇದೆ, ಅದಿದೆ. ಬಟ್ ಗ್ರ್ಯಾಂಡ್ ಮಾಸ್ಟರ್ ಯಾರು, ಅದು ಇಂಪಾರ್ಟೆಂಟ್. ಹೇಗಿದೆ ಅಂದರೆ ನಮಗೆ ಒಂದು ಸಪೋಸ್ ಒಂದು ಡಾಕ್ಟ್ರೇಟ್ ಡಿಗ್ರಿ ಸರ್ಟಿಫಿಕೇಟ್ ಬರ್ತದೆ, ಏನಾದರೂ ಬರ್ತದೆ, ಅದು ಯಾರ ಕೈನಲ್ಲಿ ನಾವು ರಿಸೀವ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಅದಕ್ಕೆ ವೆಯ್ಟ್ ಬರ್ತದೆ. ಸೊ ಆ ಥರ ಈ ಅಸೋಸಿಯೇಷನ್ಗೆ ಇವರು ರೆಕಗ್ನಿಷನ್ ಅವ್ರು ಕೊಟ್ಟಿದ್ದಾರೆ. ಇವರು ಬಹಳ ಫೇಮಸ್ ಗ್ರ್ಯಾಂಡ್ ಮಾಸ್ಟರ್ ಅಮೆರಿಕಾದಲ್ಲಿ ಇರ್ತಾರವರು. ಸೊ ಈ ಇದು ಒಂದೇ ಒಂದು ಲೈನ್ನಲ್ಲಿ ಈ ಅಸೋಸಿಯೇಷನ್ ಎಷ್ಟು ಕರೆಕ್ಟ್ ಅಸೋಸಿಯೇಷನ್, ಇವರಿಗೆ ಎಲ್ಲ ಇದು ಇವರಿಗೆ ಕೆಪಾಸಿಟಿ ಆ್ಯಂಡ್ ಕ್ವಾಲಿಟೀಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಇವ್ರು ಫೋನ್ ಮಾಡಿದ್ದೇನೆ, ಎನ್ಕ್ವೈರಿ ಮಾಡಿದ್ದೇನೆ ಇವ್ರ ಬಗ್ಗೆ. ನಾನು ಕ್ಲಿಯರಾಗಿ ನಾನು ಹೇಳಿದೆ, ಓಕೆ ನಾನು ಬರ್ತೇನೆ. ಸೊ 2 years ಬ್ಯಾಕ್ ಲಾಸ್ಟ್ ಟೈಮ್ ಕೊರೋನಾ, ಆಮೇಲೆ ನಾನು ಇಂಜುರಿ ಆಯಿತು, ಬರಲಿಲ್ಲ. ಸೊ ಈ ಟೂರ್ನಮೆಂಟ್ ಇವತ್ತು ನಡೀತಾ ಇದೆ. ಸೊ ನೇಪಾಳದಿಂದ ಬಂದಿದ್ದಾರೆ, ಶ್ರೀಲಂಕಾದಿಂದ ಬಂದಿದ್ದಾರೆ, ಸಾರು US ರೆಪ್ರೆಸೆಂಟೇಷನ್, ಮತ್ತು ಲೋಕಲ್ ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ. ಸೊ ಒಳ್ಳೆಯ ಒಂದು ರೆಕಗ್ನಿಷನ್ ಇದೆ. ಸೊ ಮಾರ್ಷಲ್ ಆರ್ಟ್ಸ್ ಇವತ್ತು ನಾನು ಐ 8th degree ಬ್ಲ್ಯಾಕ್ ಬೆಲ್ಟ್ ಸರ್. ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ. ನಾನು ಶೋಟಗಾನ್ ಸ್ಟೈಲ್ ನಂದು. ನನಗೆ 14-15 ಇಯರ್ಸ್ನಲ್ಲಿ ಆ್ಯಕ್ಚುಲಿ 11 years, ಬಟ್ ಸೀರಿಯಸ್ ಆಗಿ ನಾನು ಅದೊಂದು ದೀಕ್ಷೆ ಥರ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು 13-14 years. ಇವತ್ತು 50th year ಮಾರ್ಷಲ್ ಆರ್ಟ್ಸ್ ಬಂದು 50th year. ಜೂಡೋ, ಕರಾಟೆ ಎರಡು. ಬಟ್ ಕರಾಟೆನಲ್ಲಿ ನಾನು ಮುಂದೆ ಹೋಗಿ ಒಂದು ಸೈಡ್ನಲ್ಲಿ ಕಾಲೇಜು, ಒಂದು ಸೈಡ್ನಲ್ಲಿ ಈವ್ನಿಂಗ್ ಟೈಮಲ್ಲೂ ನಾನು ಕ್ಲಾಸ್ ಅಟೆಂಡ್ ಮಾಡೋದು, ಬೇರೆ ಕಡೆ ಕ್ಲಾಸ್ ನಾನು ತೆಗೆದು ಮಕ್ಕಳಿಗೆ ನಾಟ್ ಫಾರ್ ಮನಿ, ಫ್ರೀ. ಆ ಥರ ಇರುವ ಟೈಮ್ನಲ್ಲಿ ನನಗೆ ಸಿನಿಮಾ ಆ ಲೊಕೇಶನ್ ಬಂದು ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ ನೋಡಿ ನನ್ನನ್ನು ರೆಕಮೆಂಡ್ ಮಾಡಿ ಆ ಥರ ಆ್ಯಕ್ಟರ್ ಆಯ್ತು. ಅದು ಬೇರೆ ಸಬ್ಜೆಕ್ಟ್. ಮಾರ್ಷಲ್ ಆರ್ಟ್ಸ್ನಲ್ಲಿ ನನಗೆ ಬಂದಿರೋ ಬೆನಿಫಿಟ್ ಏನಿದೆ ಅದನ್ನು ನಿಮಗೆ ಶೇರ್ ಮಾಡಿ. ಫಸ್ಟು ಇವತ್ತು ಮೆಂಟಲ್ ಫಿಟ್ನೆಸ್. ಇವತ್ತು ಎಲ್ಲರಿಗೂ ಸ್ಟ್ರೆಸ್ ಇದೆ. ಸೊ ಆ ಮೆಂಟಲ್ ಫಿಟ್ನೆಸ್ ಸ್ಟ್ರೆಸ್ ಹೇಗಿದೆ, ಡಾಕ್ಟರ್ ಹತ್ರ ಹೋಗಿದ್ರೆ ಸರ್ ಸ್ಟ್ರೆಸ್ಸನ್ನು ನೀವು ಸೈಡ್ಗೆ ಇಡಬೇಕು ಹೇಳ್ತಾರೆ. ಎಲ್ಲಿ ಇಡ್ತಾರೆ ನಾವು ಸ್ಟ್ರೆಸ್? ಯಾರಿಗೆ ಸ್ಟ್ರೆಸ್ ಇರುತ್ತೆ ಅವರಿಗೆ ಸ್ಟ್ರೆಸ್ ಇರ್ತಾರೆ. ಈ ಸ್ಟ್ರೆಸ್ನಲ್ಲಿ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಇದು ಸ್ಟಾರ್ಟ್ ಆಗ್ತದೆ. ಎಷ್ಟು ಹೆಲ್ದಿ ಇದ್ದರೆ ಅದು ಬರ್ತದೆ. ಸೊ ಓನ್ಲಿ ಎಕ್ಸಸೈಸ್. ನೋಡಿ ಎಕ್ಸಸೈಸ್ ಮೆಡಿಸಿನ್ ಇದೆ, ನೋಡಿ ಎಕ್ಸಸೈಸ್ ಯಾವ ಎಕ್ಸಸೈಸ್ ಮಾಡೋದು, ಯಾವ ಥರ ಮಾಡಿದ್ರೆ ನಮಗೆ ಬೆನಿಫಿಟ್ ಬರ್ತದೆ. ಇದು ಮಾರ್ಷಲ್ ಆರ್ಟ್ನಲ್ಲಿ ಮಾಡುವ ಎಕ್ಸಸೈಸು ಪ್ಯಾಟರ್ನ್ ನೋಡಿದರೆ ಅದು ಜಿಮ್ನಲ್ಲಿ, ಆಮೇಲೆ ಬೇರೆ ಯೋಗನಲ್ಲಿ ಎಲ್ಲ ಇದರಲ್ಲಿ ಮಾರ್ಷಲ್ ಆರ್ಟ್ ಮಾಡುವ ಎಕ್ಸಸೈಸ್ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ. ಸೇಮ್ ಜಿಮ್ನಲ್ಲಿ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಇರ್ತದೆ, ಬಟ್ ವಿದೌಟ್ ವೆಯ್ಟ್ಸ್ ನೋಡಿದರೆ ಲಂಜಸ್ ಇರ್ತಾರೆ ನೋಡಿ, ಒಂದು ಕಾಲ್ ಬ್ರೆಂಡ್ ಮಾಡಿ ಒಂದು ಕಾಲ್ ಫ್ರಂಟ್, ಅದು ಇದರಲ್ಲಿ ಸೇಮ್ ಪೊಸಿಷನ್ ಇದರಲ್ಲಿ ಸರ್ ನಮ್ಮ ಓನ್ ಬಾಡಿ ವೆಯ್ಟ್. ಸೊ ಆಲ್ಮೋಸ್ಟ್ ಹೇರ್ ಟು ಟೋ ಅವರಿಗೆ ನಮಗೆ ಎಕ್ಸಸೈಸ್ ಬರ್ತದೆ. ಫಸ್ಟ್ ಫಿಸಿಕಲ್ ಫಿಟ್ನೆಸ್ ಬರ್ತದೆ.
ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಆಟೋಮೆಟಿಕ್ ನಮಗೆ ಕೆಲವು ಹ್ಯಾಬಿಟ್ಸ್ ನಾವು ದೂರ ಇಡ್ತೇವೆ, ಡ್ರಿಂಕಿಂಗ್, ಸ್ಮೋಕಿಂಗ್ ಈ ಥರ. ಆಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ, ಡಿಟರ್ಮಿನೇಷನ್, ಲೈಫ್ನಲ್ಲಿ ಡಿಟರ್ಮಿನೇಷನ್. ಅವ್ನು ಕೆಲಸ ಮಾಡಬೇಕಂದ್ರೆ ಅದು ಡಿಟರ್ಮಿನೇಷನ್ ಬರ್ತದೆ, ಡಿಸಿಪ್ಲಿನ್ ಬರ್ತದೆ. ಆಟೋಮೆಟಿಕ್ ಡಿಸಿಪ್ಲಿನ್, ಟೈಮಿಂಗು, ಅದು ಆಮೇಲೆ ಡೆಡಿಕೇಶನ್, ಆಮೇಲೆ ರೆಸ್ಪೆಕ್ಟ್. ಸೊ ಇವತ್ತು ನಾವೆಲ್ಲರೂ 200 years ಇರುತ್ತೇವೆ, ಯಾವಾಗ ಹೋಗ್ತೇವೆ ಯಾರಿಗೂ ಗೊತ್ತಿಲ್ಲ. ಆ ಟೈಮ್ನ ಬ್ಯಾಲೆನ್ಸ್, ಆ ಟೈಮ್ನಲ್ಲಿ ಏನು ಮಾಡಿದೆ ನಾವು, ಕಾಂಟ್ಯಾಕ್ಟ್, ನಮ್ಮ ಡಿಸಿಪ್ಲಿನ್, ಅದು ಈ ಫ್ಯಾಮಿಲಿಗೆ ಅದು ಬರ್ತದೆ. ಒಳ್ಳೆ ಹೆಸರಿದ್ರೆ ಫ್ಯಾಮಿಲಿಗೆ ಒಳ್ಳೆ ಹೆಸರು ಬರ್ತದೆ, ಕೆಟ್ಟ ಹೆಸರಿದ್ರೆ ಕೆಟ್ಟದ್ದು ಬರ್ತದೆ. ಆ ಥರ ಒಂದು ಮೈಂಡನ್ನು ಒಂದು ಪ್ರಿನ್ಸಿಪಲ್ ಮಾಡಿ, ಅದನ್ನೊಂದು ಶೇಪ್ ಮಾಡಿ ಆಟೋಮೆಟಿಕ್ ಆಗಿ ನನಗೆ ಹಾಗೆ ಬಂತು. ನನಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೇನೆ. ಆ ಪ್ರಾಬ್ಲಮ್ಸ್ ಎಲ್ಲ ಟೈಮ್ನಲ್ಲಿ ನಾನು ಕಾಪಾಡಿದ್ರು ಮಾರ್ಷಲ್ ಆರ್ಟ್. ಯಾಕಂದರೆ ನಮಗೆ ಮಾರ್ಷಲ್ ಆರ್ಟ್ನಲ್ಲಿ ಡೈಲಿ ಕ್ಲಾಸ್ ಇರ್ತದೆ, 3 minutes ಸ್ಪಾರಿಂಗ್ ಫೈಟಿಂಗ್ ಇರ್ತದೆ. ಆ ಫೈಟಿಂಗ್ 3 minutesನಲ್ಲಿ ಒನ್ ಡೇ ಎ ಕೆಳಗೆ ಬೀಳ್ತಾರೆ, ಇನ್ನೊಂದು ಸರಿ ಬಿ ಕೆಳಗೆ ಬೀಳ್ತಾರೆ. ಸೊ ಲೈಫ್ನಲ್ಲಿ ಕೆಳಗೆ ಬಿದ್ದರೆ ನಾವು ಇಮಿಡಿಯೇಟ್ಗಾಗಿ ತಿರುಗಿ ನಾವು ಎದ್ದು ಫೈಟ್ ಮಾಡಬೇಕು, ಚಾಲೆಂಜ್ ಮಾಡಬೇಕು ಅನ್ನೋದು ಮೋಟಿವೇಶನ್ ಬರ್ತದೆ. ಇವತ್ತು ಎಲ್ರಿಗೆ ತುಂಬ ಜನಕ್ಕೆ ಅದು ಇಲ್ಲ. ಸೊ ಬರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಡ್ರಿಂಕ್ಸ್ ಆ ಥರ ಇದು ಮಾಡಿಬಿಟ್ಟು ಅವ್ರ ಲೈಫನ್ನು ಸ್ಪಾಯ್ಲ್ ಮಾಡಿಬಿಟ್ಟು. ಇಂಪಾರ್ಟೆಂಟ್ ಸರ್, ಇಲ್ಲಿ ಡ್ರಗ್ಸ್ ವಿಷಯ ನಾನೊಂದು ಹೇಳ್ಬೇಕು ಸರ್. ಈಗ ಡ್ರಿಂಕಿಂಗ್, ಸ್ಮೋಕಿಂಗ್ ಈ ಎಲ್ಲ ಇದೆ, ಮಾಡ್ತಾರೆ ಅವರು. ನಾನೇನು ಅದು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ, ಮಾಡಿ. ಬಟ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. A person who drinks and smokes, if he exercises, if he or she exercises, is more strong than a person who does not exercise and who does have habits. ಒಬ್ಬರಿಗೆ ಇಬ್ಬರಿಗೆ ಡ್ರಿಂಕ್ ಹ್ಯಾಬಿಟ್ ಇದೆ, ಸ್ಮೋಕಿಂಗ್ ಹ್ಯಾಬಿಟ್ ಇದೆ. ಬಟ್ ಡ್ರಿಂಕ್ ಸ್ಮೋಕ್ ಮಾಡುವ he or she ಎಕ್ಸಸೈಸ್ ಮಾಡಿದರೆ, ಇವರು ಯಾರು ಎಕ್ಸಸೈಸ್ ಮಾಡೋದಿಲ್ಲ ಅವ್ರಿಗೆ ಕಂಪೇರ್ ಮಾಡಿ ಇವರು ಜಾಸ್ತಿ ಲೈಫ್ ಇರ್ತದೆ, ಜಾಸ್ತಿ ಸ್ಪ್ಯಾನ್ ಇರ್ತದೆ. ಎಕ್ಸಸೈಸ್ ಮೇಲೆ ಅಷ್ಟು ವಿಷಯ ಇದೆ. ವಾಕಿಂಗಲ್ಲಿ ನಮ್ಮ ಈ ಕಾಫ್ ಮಸಲ್ಸ್ ಹಾರ್ಟಿಗೆ ಬ್ಲಡ್ ಪಂಪ್ ಮಾಡ್ತದೆ. ಯಾರು ತುಂಬ ಜನಕ್ಕೆ ಗೊತ್ತಿಲ್ಲ. ವಾಕಿಂಗ್ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ಸರ್ ವಾಕಿಂಗ್ ಮಾಡಿ, 1 hour ವಾಕಿಂಗ್ ಮಾಡಿ. ಯಾಕೆ ಹೇಳ್ತಾರೆ ಅವರು? ಕೆಳಗೆ ಕಾಫ್ ಮಸಲ್ ಇದೆ, ಆ ಕಾಫ್ ಮಸಲ್ ಬ್ಲಡ್ ಪಂಪ್ ಮಾಡ್ತದೆ ಹಾರ್ಟ್ಗೆ. ಸೊ ಹಾರ್ಟ್ಗೆ ಕೆಲವು ಇದು ಲೋಡ್ ಬರೋದಿಲ್ಲ. ಆ ಥರ ಎಲ್ಲ ಎಕ್ಸಸೈಸ್ ಇದರಲ್ಲಿ ಮಾರ್ಷಲ್ ಆರ್ಟಲ್ಲಿ ಇದೆ. ಸೊ ಇದು ಮಾರ್ಷಲ್ ಆರ್ಟ್ ಒಂದು ಎಕ್ಸಸೈಸ್, ಸೆಲ್ಫ್ ಡಿಫೆನ್ಸ್. ಇವತ್ತು ಲೇಡೀಸ್ಗೆ ಇದಿಲ್ಲ, ರಕ್ಷಣೆ ಇಲ್ಲ. ಎಷ್ಟೋ ಗೌರ್ಮೆಂಟ್ಸ್ ಬಂದಿದೆ ಸರ್, ನಾಟ್ ಓನ್ಲಿ ಇಯರ್, ಆಲ್ ಓವರ್ ಇಂಡಿಯಾ. ವರ್ಲ್ಡ್ನಲ್ಲಿ ನಡ್ತಾರೆ, ಬಟ್ ವರ್ಲ್ಡ್ನಲ್ಲಿ ಪನಿಷ್ಮೆಂಟ್ ಸಿವಿಯರ್ ಆಗಿದೆ. ಅದರಲ್ಲಿ ಸ್ವಲ್ಪ ಜಾಗ್ರತೆ, ಕ್ಯಾಮ್ರಾಸ್ ಇರ್ತದೆ, ಪನಿಷ್ಮೆಂಟ್ ಸಿವಿಯರ್ ಇರ್ತದೆ. ಅವರು ಕ್ಯಾಂಡಿಡೇಟ್, ಇವರು ಕ್ಯಾಂಡಿಡೇಟ್, ಪೊಲಿಟಿಕಲ್ ಸಪೋರ್ಟ್ ಬರೋದು ಆ ಥರ ಏನು ಇರೋದಿಲ್ಲ. ಅಲ್ಲಿ ಕಡಿಮೆ ಇದೆ. ಇಲ್ಲಿ ಅದು ಯಾವಾಗ ಬರ್ತದೆ, ಯಾವ ಗೌರ್ಮೆಂಟ್ ಆ ಪನಿಷ್ಮೆಂಟ್ ರೇಪ್ ಮಾಡಿದರೆ ಅವ್ರ ಲೈಫ್ ಕೊಡೋದು, ಆ ಥರ ಚೇಂಜ್ ಆಗ್ತದೆ. ಅಷ್ಟವರೆಗೆ ಲೇಡೀಸ್ ಹೊರಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ನೈಟ್ ವರ್ಕ್ಗೆ ಹೋಗಬೇಕು, ಎಲ್ಲ ಇದೆ. ಸೊ ಹೇಗೆ ಮನೆಯಲ್ಲಿ ಪ್ಯಾರೆಂಟ್ಸ್ಗೆ ಟೆನ್ಷನ್, ಮಗಳು ಮನೆಗೆ ಮನೆಗೆ ಬರೋ ಟೈಮ್ ಟೆನ್ಷನ್, ಮನೆಯಲ್ಲಿ ಹೊರಗೆ ಹೋಗಿದ ತಕ್ಷಣ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಬರೋವರೆಗೆ ಟೆನ್ಷನ್, ಫೋನ್ ನೆಟ್ವರ್ಕ್ ಇಲ್ಲ ಅಂದರೆ ಟೆನ್ಷನ್. ಯಾಕೆ ಏನು ಮಾಡಿದ್ರು? ಸೊ ಬೆಸ್ಟ್ ನಾನು ಹೇಳೋದು ಮಾರ್ಷಲ್ ಆರ್ಟ್ಸ್, ಎಸ್ಪೆಷಲಿ ಗರ್ಲ್ಸ್. ಈಗ ಸ್ಕೂಲ್ಸ್, ಕಾಲೇಜಸ್ನಲ್ಲಿದೆ. ಐ ಆಲ್ಸೋ ರಿಕ್ವೆಸ್ಟ್ ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅವರು ಕೂಡ ಇದು ಇಂಟ್ರೊಡ್ಯೂಸ್ ಮಾಡಿ. ಯಾಕಂದರೆ ಏನಾದರೂ ಆದರೆ ಆಮೇಲೆ ಅಯ್ಯೋ ಈ ಹುಡುಗಿ ಮಾರ್ಷಲ್ ಆರ್ಟ್ ಗೊತ್ತಿದ್ದರೆ ಬೆಟರ್ ಆಯಿತು, ಇದಾಯಿತು ಆ ಫೀಲ್ ಮಾಡಿ ಬೇಕಿಲ್ಲ. ಸೊ ಐ ರಿಕ್ವೆಸ್ಟಿಂಗ್ ಆಲ್ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್, ಪ್ರೈವೇಟ್ ಎಲ್ಲರಿಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದು ಕಂಪಲ್ಸರಿ ಮ್ಯಾಂಡೇಟರಿ ಇದೆ. ಕರಿಕ್ಯುಲಮ್ ಮ್ಯಾಂಡೇಟರಿ ಮಾಡಿ. ಫಾರಿನ್ ಕಂಟ್ರೀಸ್ನಲ್ಲಿ ಕಂಪಲ್ಸರಿ ಮ್ಯಾಂಡೇಟರಿ ಮಾರ್ಕ್ ಇದೆ, ಸಪ್ರೇಟ್ ಮಾರ್ಕ್ ಇದೆ. ಆ್ಯಂಡ್ ಫಿಸಿಕಲ್ ಫಿಟ್ನೆಸ್, ನಾವು ಎಷ್ಟು ಏಜ್ ನಮಗೆ ಅಂದರೆ ಯು ಕ್ಯಾನ್ ಡಿಲೇ, ಯು ಕೆನಾಟ್ ಡಿನೈ ಏಜ್, ಬಟ್ ಯು ಕ್ಯಾನ್ ಡಿಫೈ ಏಜ್ ಬೈ ಮಾರ್ಷಲ್ ಆರ್ಟ್ಸ್. ನನಗೆ ಐ ಆಮ್ ಎನ್ ಎಕ್ಸಾಂಪಲ್. ಐ ಹ್ಯಾವ್ ಕ್ರಾಸ್ಡ್ 60. ನನಗೆ ರೀಡಿಂಗ್ ಗ್ಲಾಸ್ ಏನಾಗ್ತಲ್ಲ, ನಾನು ಸೆಲ್ ಫೋನ್ ಎಲ್ಲ ಮಾಡ್ತೇನೆ, ಎಷ್ಟು ಸ್ಟ್ಯಾರ್ಸ್ ಡೈಲಿ ಪ್ರಾಕ್ಟೀಸ್ ಮಾಡ್ತೇನೆ. ಹಾಫ್ ಆನ್ ಅವರ್ ಮಾರ್ಷಲ್ ಆರ್ಟ್ ಎಕ್ಸಸೈಸ್ ಕಂಪಲ್ಸರಿ. ಯಾಕಂದರೆ ಎಲ್ಲದರಲ್ಲೇ ಬರ್ತದೆ. ತಿರುಗಿ ಈವ್ನಿಂಗ್ ಬಂದರೆ ಆಫ್ಟರ್ ಮಾಡ್ತೇನೆ. ಮೆಂಟಲ್ ಸ್ಟೆಬಿಲಿಟಿ ಎಲ್ಲ ಬರ್ತದೆ. ಸೊ ನಾನು ರಿಕ್ವೆಸ್ಟ್, ಇದು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೆ ಗೊತ್ತಾಗಲಿಲ್ಲ, ಯಾರು ಅಟ್ಯಾಕ್ ಮಾಡ್ತಾರೋ ಗೊತ್ತಾಗಲಿಲ್ಲ. ಸೊ ನಾವು ಅವ್ರಿಗೆ ಸರೆಂಡರ್ ಮಾಡೋದಲ್ಲ, ನಾವು ರಿವರ್ಸ್ ಆಗಿ ಫೈಟ್ ಮಾಡಬೇಕು. ಸೊ ಆ ಥರ ಇದು ಮಾಡಿ ಒಳ್ಳೆ ಮಾಸ್ಟರ್ ಏನೋದಿದ್ದಾರೆ, ಈಸ್ ದೇರ್, ಒಳ್ಳೆ ಎಜುಕೇಟೆಡ್,
ವೆಲ್ ಮ್ಯಾನರ್ಡ್ ಗೌರ್ಮೆಂಟಿಗೆ ತುಂಬ ಜನ ಸ್ಪಾನ್ಸರ್ಸ್ ಬಂದಿದ್ದಾರೆ. ಸೊ ಎಲ್ಲರಿಗೆ ನಮಸ್ಕಾರ. ಗೆಸ್ಟ್ ತುಂಬ ಜನ ಇದ್ದಾರೆ, ಯಾರು ಬರ್ತಾರೆ ಗೊತ್ತಿಲ್ಲ, ಬಟ್ ಅವ್ರ ಆಶೀರ್ವಾದ ಇದೆ ಎಲ್ಲರಿಗೆ. ನಾವು ಇಷ್ಟಿಂದ ಇನ್ವಿಟೇಷನ್ ಕಾರ್ಡ್ನಲ್ಲಿ ಹಾಕಿದ್ದಾರೆ ಅವರ ಹೆಸರು. ಅವರೆಲ್ಲರಿಗೆ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಟೈಮ್. ಆಲ್ ದಿ ಬೆಸ್ಟ್. ಜೈ ಹಿಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.